ನೋಡ್ತೀನಿ ಎಂದಿದ್ರು. ಅದಕ್ಕೆ ಈ ಕೇಸನ್ನು CIDಗೆ ವಹಿಸಿ ಹೊಸ FIR ಹಾಕಲಾಗಿದೆ. ಈಗ CID ಮಹಜರು ಮಾಡೋಕ್ಕೆ ಬಸವರಾಜ ಹೊರಟ್ಟಿಯವರನ್ನು ಅನುಮತಿ ಕೇಳ್ತಾ ಇದೆ. ಇದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಇಂತಹ ಘಟನೆ ನಡೆದಿದ್ರೆ ಸಭಾಪತಿಗಳು ಮಹಜರಿಗೆ ಅನುಮತಿ ಕೊಡ್ತಾ ಇದ್ರು. ಆದರೆ ಬಸವರಾಜ ಹೊರಟ್ಟಿಯವರು ಈಗ CIDಗೆ ಶಾಕ್ ಕೊಡ್ತಾ ಇದ್ದಾರೆ. ಬಸವರಾಜ ಹೊರಟ್ಟಿಯವರು ವಿಧಾನ ಪರಿಷತ್ನ ಸದಸ್ಯರಾಗಿ 45 ವರ್ಷಗಳಾಗಿವೆ. 1980ರಲ್ಲಿ ಮೊದಲ ಬಾರಿಗೆ MLC ಆಗಿದ್ದು, ಈಗ 2025 ಅಂದರೆ 45 ವರ್ಷ ಆಯಿತು. ನನಗೆ ಗೊತ್ತಿರೋ ಹಾಗೆ ಈ CID ಅಧಿಕಾರಿಗಳು ಯಾರೂ ಕೂಡ ಇವರಷ್ಟು ಸುದೀರ್ಘವಾಗಿ ಸೇವೆ ಸಲ್ಲಿಸಿರೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಹೊರಟ್ಟಿಯವರ ಹತ್ರ ಅನುಮತಿ ಪಡೆಯೋಕ್ಕೆ ಕೇಳುವ ಮೊದಲು ಯೋಚನೆ ಮಾಡಬೇಕಿತ್ತು. ಹೊರಟ್ಟಿಯವರು ಸತತ 8 ಬಾರಿ MLC ಆಗಿದ್ದಾರೆ. 1 ಬಾರಿಯೂ ಸೋತವರಲ್ಲ. ಅವರ ಅನುಭವ ಅಪಾರ. ಇದೇ ಹೊರಟ್ಟಿಯವರು ಧರ್ಮಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದರು. ನಂತರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಕಾನೂನು